ಇದು ಕೋಟಿಂಗ್ ಬಂದ್ಬಿಟ್ಟು 2.25 ಹೇಳ್ತಾರೆ, ಅದು 7,10,000 ಮಾಡ್ತೀನಿ ಸರ್. 2 ಲಕ್ಷ ರೂಪಾಯಿ ಫೈನಲ್ ಮಾಡಿ ಏನ್ ಸರ್, 7,05,000 ಮಾಡ್ತೀನಿ ಸರ್. ಮಾಡಿ 2 ಲಕ್ಷ. ಸರಿ ಬನ್ನಿ ಸರ್, ಮಾಡೋಣ ಬನ್ನಿ ಸರ್. ಟೈಗರ್ ಇದು ಬರೀ 15,000 ಓಡಿದೆ ಸರ್. 15,000 ಕಿಲೋಮೀಟರ್ ಮಾತ್ರ ಓಡಿದೆ. ಎಸಿ ಪೋಸ್ಟರಿಂಗ್ 4 ಪೌಂಡ್ ಎಲ್ಲ ಬರುತ್ತೆ ಸರ್. ಬರೀ 95,000 ಕೊಡ್ತೀನಿ. ಬೇರೆ 95,000 ರೂಪಾಯಿ ಮಾತ್ರ. 5,000 ರೂಪಾಯಿ ಬಿಟ್ಬಿಡಿ, 1 ಲಕ್ಷ ಮಾಡಿ ಸರ್. ಕಂಟಿನ್ಯೂ ಮಾಡ್ಕೊಳ್ಳೋಣ, ನೀವು ಹೇಳಿದ್ರಲ್ಲ ಮಾಡ್ಕೊಳ್ಳೋಣ. ಬೇರೆ 1 ಲಕ್ಷ ರೂಪಾಯಿಗೆ ಹೇಳಿದಲ್ಲ ಸರ್, ಬರೀ 75,000 ಕೊಡ್ತೀನಿ ಅಂತ. ಬನ್ನಿ ಸರ್ ತಗೊಂಡಲ್ಲಿ. ಎಲೆಕ್ಟ್ರಿಕ್ ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. 15 ಮಾಡಲ್ ಸಿಂಗಲ್ 2 ಅಂತ ಹೇಳ್ತಾರೆ. 1,85,000 ಫೈನಲ್. 1,85,000 ರೂಪಾಯಿ ಸರ್ ಮಾಡ್ಬೋದು ಸರ್, ಆರಾಮಾಗಿ 80% ಲೋನ್ ಆಗುತ್ತೆ ಸರ್. 80% ಲೋನ್ ಆಗುತ್ತೆ. 7,50,000 ಮಾಡಿಸ್ಕೊಡ್ತೀನಿ. 2,50,000 ರೂಪಾಯಿ 5.25 ಹೇಳ್ತಾರೆ, 4,85,000 ಫೈನಲ್ ಮಾಡ್ತಾರೆ. 4,85,000 ರೂಪಾಯಿ ಫೈನಲ್ ಮಾಡ್ತಾರೆ. ಲೋನ್ ಕೂಡ ಅವೈಲೇಬಲ್ ಆರಾಮಾಗಿ ಮಾಡಿಸ್ಕೊಡೋಣ ಸರ್. ಸಿಂಗಲ್ ಓನರ್ ಸರ್. ಬರೀ 33,000 ಹೊಡಿದೆ ಸರ್. ಇದು ಬೇರೆ 33,000 ಮಾತ್ರ ಹೊಡಿದೆ. ಸರ್ ಫುಲ್ ಟಾಪ್ ಎಂಡ್ ಗಾಡಿ ಇದು. ಇದು ಪೆಟ್ರೋಲ್ ಇದು. 7,25,000 ಹೇಳ್ತಾರೆ, 7 ಲಕ್ಷ ಫೈನಲ್ ಮಾಡಿಸ್ಕೊಡ್ತೀನಿ. 2 ಲಕ್ಷಕ್ಕೆ ಫೈನಲ್ ಮಾಡ್ತಾರೆ. ಸಿಂಗಲ್ ಓನರ್ ಸರ್. ಬರೀ 85,000 ಕೊಡ್ತೀನಿ ಸರ್. 85,000 ರೂಪಾಯಿಗೆ ಬಿಡಿ. 5,000 ರೂಪಾಯಿ ಏನ್ ಸರ್, ಕಡಿಮೆ ಮಾಡ್ಸಿ ಮಾಡ್ಕೊಡೋಣ ಸರ್. ನೀವು ಹೇಳ್ಬಿಟ್ಟಿದ್ರೆ ಬಂದ್ರೆ ಮಾಡ್ತೀರಾ? ಮಾಡಲ್ಲ ಸರ್. 3,35,000 ಹೇಳ್ತಾರೆ, ಅದು 3,10,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 3,10,000 ರೂಪಾಯಿಗೆ ಫೈನಲ್ ಸರ್. ಇನ್ನ 5,000 ಕಮ್ಮಿ ಕೊಡೋಣ ಬನ್ನಿ ಸರ್. 1,80,000 ರೌಂಡ್ ತಗೊಂಡೋಗ್ಲಿ ಸರ್. ಇದು ಡೀಸೆಲ್ ಸರ್, 15 ಮಾಡಲ್ ಸಿಂಗಲ್ ಓನರ್ ರೆನಾಲ್ಡ್ ಆರ್ಜಿ. ಒಳ್ಳೆ ಮೈಲೇಜ್ ಸರ್ ಇದು. ಫುಲ್ ಟಾಪ್ ಎಂಡ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 7,45,000 ಹೇಳ್ತಾರೆ, 7,35,000 ಫೈನಲ್. 2,95,000 ಫೈನಲ್ ಮಾಡಿಸ್ಕೊಡ್ತೀನಿ. 2,95,000 ರೂಪಾಯಿಗೆ ಹೌದು ಸರ್. 7,95,000 ಫೈನಲ್ ಮಾಡಿಸ್ಕೊಡೋಣ ಸರ್. ಬರೀ 25,000 ಹೊಡಿದೆ ಸರ್. ಅಷ್ಟೇ, ಬರೀ 25,000 ಹೊಡಿರೋದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎರ್ಟಿಗಾ ಬೇಕು ಅಂದ್ರೆ ಸರ್ ಎರ್ಟಿಗಾ ಬೇಕಂದ್ರೆ ಬನ್ನಿ ಸರ್. 15 ಮಾಡಲ್ ಸಿಂಗಲ್ ಓನರ್ ಸರ್. ZDI ಸರ್, ಇದು ಡೀಸೆಲ್ ವೇರಿಯಂಟ್ ಸರ್. 7,95,000 ನಿಮಗೆ ಸರ್. 2,90,000 ರೂಪಾಯಿ. 7,90,000 ಸರ್ ಫೈನಲ್ ಮಾಡಿ. ಕಲರ್ ಬೇಡ, ವೈಟ್ ಕಲರ್ ಬೇಕು ಅಂದ್ರೆ 15 ಮಾಡಲ್ ಸೆಕೆಂಡ್ ಓನರ್ ಸರ್. ಅದು VXI ಅದು 4,30,000 ಮಾಡಿಸ್ಕೊಡೋಣ. 4,30,000 ರೂಪಾಯಿಗೆ ಟಾಪ್ ಎಂಡ್ ಹೌದು ಸರ್. 2020 ಮಾಡಲ್ ಸಿಂಗಲ್ ಓನರ್ 54,00,000 ಹೊಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು. ಇದರಲ್ಲಿ ಟಾಪ್ ಎಂಡ್ ಗಾಡಿ ತುಂಬಾ ಚೆನ್ನಾಗಿದೆ. 4,25,000 ಹೇಳ್ತಾರೆ, ಅದು 4,05,000 ಮಾಡಿಸ್ಕೊಡ್ತೀನಿ ಸರ್. 5,000 ರೂಪಾಯಿ ಬಿಡ್ಬಿಡಿ ಸರ್. ರೌಂಡ್ ಫಿಗರ್ ಹೇಳ್ಬಿಟ್ಟಿದ್ರಲ್ಲ, ರೌಂಡ್ ಫಿಗರ್ ಮಾಡೋಣ. 4 ಲಕ್ಷ ರೂಪಾಯಿಗೆ ಸರ್ 1,95,000 ಕೊಡ್ತೀನಿ. 1,95,000 ರೂಪಾಯಿ. ಹೌದು ಸರ್. 1,85,000 ಸರ್. ನೀವು 5,000 ಕಮ್ಮಿ ಮಾಡ್ಬಿಡಿ. 10,000 ರೂಪಾಯಿ ಕಡಿಮೆ ಮಾಡ್ತೀರಾ? ಫ್ರೆಶ್ ಎಫ್ಸಿ ಸರ್. ಇನ್ನು ಡೇಟ್ ಕೂಡ ಫಿಕ್ಸ್ ಮಾಡಿಲ್ಲ. ಆರ್ಸಿ ಕಾರ್ಡ್ ಅಲ್ಲಿ 1,95,000 ಕೊಡ್ತೀನಿ ಸರ್. 1,90,000 ರೂಪಾಯಿ. ಮಾಡ್ಬಿಡೋಣ ಬನ್ನಿ. 7,25,000 2,25,000 ಸರ್. 20,000 ರೂಪಾಯಿ. ನೀವು ಎಲ್ಲದರಲ್ಲಿ ಕಮ್ಮಿ ಮಾಡಿ ಪರವಾಗಿಲ್ಲ. 2,20,000 ರೂಪಾಯಿ. ಸರಿ ಮಾಡೋಣ. ವಿತ್ ಸಂದ್ರೂಪ್ ಬೇಕಂದ್ರೆ ವಿತ್ ಸಂದ್ರೂಪ್ ಕೂಡ ಇದರಲ್ಲಿ 2012 ಮಾಡಲ್ ಸೆಕೆಂಡ್ ರೌಂಡ್ ಫಿಗರ್ ಮಾಡ್ಬಿಡ್ತೀನಿ ಸರ್. 2 ಲಕ್ಷ ರೂಪಾಯಿ ರೌಂಡ್ ಫಿಗರ್ ಮಾಡ್ಬಿಡಿ. ಕಡಿಮೆ ಮಾಡ್ತೀರಾ? ಡೈರೆಕ್ಟ್ ಆಗಿ ಬನ್ನಿ ಸರ್, ವಿಸಿಟ್ ಮಾಡ್ಬೇಕು. ಕಸ್ಟಮರ್ ಪ್ರೈಸಿಂಗ್ ಅಲ್ಲಿ ಮಾಡಿಸ್ಕೊಡ್ತೀನಿ, ಡೀಲರ್ ಪ್ರೈಸಿಂಗ್ ಮಾಡಿಸ್ಕೊಡ್ತೀನಿ ಸರ್. ಬಜಾರ್ ಅಲ್ಲಿ ನಿಮಗೆ 14 ಮಾಡಲ್ 7 ಲಕ್ಷ ಮೇಲೆ ಇದೆ ಸರ್. ಬರೀ 1,75,000 ಕೊಡ್ತೀನಿ. 1,75,000 ರೂಪಾಯಿಗೆ ಬರೀ 2 ಲಕ್ಷ ಕೊಡ್ತೀನಿ ಸರ್. ಬರೀ 2 ಲಕ್ಷ ರೂಪಾಯಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ನಾಗರಬಾವಿಯಲ್ಲಿರುವ ನೆಕ್ಸ್ಟ್ ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ನೀವ್ಯಾರಾದರೂ ಬಂದ್ಬಿಟ್ಟು ಬಜೆಟಲ್ಲಿ ಬಂದ್ಬಿಟ್ಟು ಕಾರ್ಸ್ ಎಲ್ಲ ಹುಡುಕ್ತಾ ಇದ್ರೆ ಸೊ ಈ ವಿಡಿಯೋ ನಿಮ್ಗೆ ಅಂತಾನೆ ಹೇಳ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇವ್ರ ಹತ್ರ ಮೋರ್ ದೆನ್ ಒಂದು 100+ ವೆಹಿಕಲ್ಸ್ ಇದೆ. ಸೊ ಯಾವ್ಯಾವ ಕಾರ್ಸ್ ಇದೆ, ಸೊ ಲೋನ್ ಆಗುತ್ತಾ, ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಯಾವ ಕಾರ್ಸ್ ಇದೆ, ಏನು ಪ್ರೈಸ್ ಇದೆ. ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ವಿಡಿಯೋ ಫುಲ್ ಆಗಿ ನೋಡಿ. ಸೊ ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ಯಾಸಿನ್ ಅಂತ ಸರ್. ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಡೌನ್ ಬಂದ್ರೆ ನಿಮಗೆ ನಮ್ಮೂಟ್ ಇಂಡಿಯಾ ಹೋಟೆಲ್ ಕಾಣುತ್ತೆ. ಪಕ್ಕದಲ್ಲಿ ಆಪೋಸಿಟ್ ಮಿಲಾಪ್ ಅಲ್ಲಿ ಬಂದ್ರೆ ನಮ್ಮ ನೆಕ್ಸ್ಟ್ ಕಾರ್ಸ್ ಬೋರ್ಡ್ ಕಾಣುತ್ತೆ ಸರ್. ನೆಕ್ಸ್ಟ್ ಕಾರ್ಸ್ ಬೋರ್ಡ್ ನಿಮಗೆ ಸಿಗುತ್ತೆ. ನಮ್ಮ ಊರ್ ತಿಂಡಿ ಹೋಟೆಲ್ ಆಪೋಸಿಟ್ ಬಂದ್ಬಿಟ್ಟು ಒಂದು ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಕೆಳಗಡೆ ಮೇಲೆ ನೀವು ಬಂದ್ರೆ ನೆಕ್ಸ್ಟ್ ಕಾರ್ಸ್ ನಿಮ್ಗೆ ಆರಾಮಾಗಿ ಸಿಗ್ಬಿಡುತ್ತೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಕೊಟ್ಟಿರ್ತೀವಿ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕಂದ್ರೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ಅವ್ರ ಲೊಕೇಶನ್ ಸಮೇತ ನಿಮಗೆ ಗಾಡಿ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತಾರೆ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಗೂಗಲ್ ಮ್ಯಾಪ್ ಲಿಂಕ್ಸ್ ಕೂಡ ಹಾಕಿರ್ತೀವಿ. ಸೊ ಇವ್ರು ಬಂದ್ಬಿಟ್ಟು ಏನಕ್ಕೆ ಸ್ಪೆಷಲ್ ಅಂದ್ರೆ ನಾಗರಬಾವಿಯಲ್ಲಿ ಇವ್ರು ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಲೋ ಬಜೆಟ್ ವೆಹಿಕಲ್ಸ್ ಎಲ್ಲ ಮಾಡ್ತಾರೆ. ಸೊ ಯಾರಾದರೂ ಬಂದ್ಬಿಟ್ಟು ಯೂಸ್ ಕಾರ್ಸ್ ಎಲ್ಲ ಒಂದು ಲೋ ಬಜೆಟ್ ಅಲ್ಲಿ ನಮಗೆ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ಯೂಸ್ ಕಾರ್ಸ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ 75,000 ಇಂದ ಶುರು ಆಗುತ್ತೆ. 85,000 ರೂಪೀಸ್ ಇಂದಾನೆ 75,000 ಇಂದಾನೆ ಕಾರ್ಗಳು ಶುರು ಆಗುತ್ತೆ ನಿಮ್ಮ ಹತ್ರ. 75,000 ರೂಪಾಯಿಂದಾನೆ ಯೂಸ್ ಕಾರ್ಗಳು ಶುರು ಆಗುತ್ತೆ. ಸೊ ಯಾರಿಗಾದ್ರೂ ಬಂದ್ಬಿಟ್ಟು ಒಂದು ಲೋ ಬಜೆಟ್ ಅಲ್ಲಿ ಕಾರ್ಗೆಲ್ಲ ಇಸ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಎಲ್ಲ ಡೀಟೇಲ್ಸ್ ತಿಳಿಸ್ತೀವಿ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬ್ರೋ, ಫಸ್ಟ್ ಕಾರ್ಸ್ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಣ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಲೋ ಬಜೆಟ್ ಕಾರ್ಸ್ಗಳು ತಿಳಿಸ್ತೀವಿ. ಸರ್ ಫಸ್ಟ್ ಡೀಟೇಲ್ಸ್ ಹೇಳಿ ಸರ್. ಇದು 2006 ಮಾಡಲ್ ಸರ್. ತಾನೊಂದರ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಸಿ ಪೋಸ್ಟರಿಂಗ್ 4 ಪೌಂಡ್ ಎಲ್ಲ ಬರುತ್ತೆ ಸರ್. ಬರೀ 95,000 ಕೊಡ್ತೀನಿ. ಬರೀ 95,000 ರೂಪಾಯಿ ಮಾತ್ರ. ಹೌದು. ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ ಡೀಸೆಲ್ ವೇರಿಯಂಟ್ ಅಲ್ಲಿ 2012 ಮಾಡಲ್ ಸಿಂಗಲ್ ಓನರ್ ಫಿಗೋ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ಎಸಿ ಪೋಸ್ಟರಿಂಗ್ 2 ಪೌಂಡ್ ಬರುತ್ತೆ ಸರ್. ಬರೀ 1,80,000 ಕೊಡ್ತೀನಿ. ಬರೀ 1,85,000 ರೂಪಾಯಿಗೆ ಮಾತ್ರ. ಹೌದು ಸರ್. 20 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಅದರಲ್ಲಿ ನೆಗೋಷಿಯೇಟ್ ಮಾಡ್ತಾರೆ ಡೈರೆಕ್ಟ್ ಆಗಿ ಬಂದ್ರೆ. ಮರನ ಬನ್ನಿ ನಮ್ಮ ಗಾಡಿ ನೋಡಿ ಓಕೆ ಮಾಡಿ ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ ವಿಸಿಟ್ ಮಾಡಿ ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ. ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಒಂದು ಈಕೋ ವ್ಯಾನ್ ಇದೆ.
ಹೌದು ಸರ್ ಈಕೋ 2012 ಮಾಡಲ್ ಥರ್ಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ ಒಂದು 7,50,000 ಮಾಡಿಸ್ಕೊಡ್ತೀನಿ ಬರೀ 2,50,000 ರೂಪಾಯಿಗೆ ಲೋನ್ ಆಗುತ್ತಾ ಇದಕ್ಕೆ? ಲೋನ್ ಆಗಲ್ಲ ಸರ್, 12 ಮಾಡಲ್ ಅಲ್ಲ. ಲೋನ್ ಯಾವ ಮಾಡಲ್ ಮೇಲೆ ಆಗುತ್ತೆ? 13 ಮಾಡಲ್ ಎಬೋ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಎಲ್ಲಿ ಇದ್ರು ಕೂಡ ಮಾಡಿಸ್ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀರಾ? ನೋಡ್ಕೊಳ್ಳಿ, ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ನೀವು ಯಾವ ಊರು ಯಾವ ಜಿಲ್ಲೆಯಲ್ಲಿ ಆದ್ರೂ ಇರ್ಬೋದು, ನಿಮ್ಗೆ ಲೋನ್ ಆಗುತ್ತೆ ಇವ್ರ ಹತ್ರ ಬಂದ್ರೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. 2,50,000 ಹೇಳ್ತಾ ಇದಾರೆ. ಡೈರೆಕ್ಟ್ ಆಗಿ ಬಂದ್ರೆ 2,50,000 ಮಾಡಿಸ್ಕೊಡೋಣ. 2,50,000 ಗೆ ಮಾಡ್ಬಿಡೋಣ ಸರ್, ಬನ್ನಿ ಸರ್. ನೆಕ್ಸ್ಟ್ ಸರ್ ಇದು ಜೆನ್ನಿ ಶಿಲೋ 2011 ಮಾಡಲ್ ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ 1,75,000 ಕೊಡ್ತೀನಿ. 1,75,000 ರೂಪಾಯಿಗೆ ಫೈನಲ್ ಸರ್, ಫೈನಲ್ ಮಾಡಿಸ್ಕೊಡೋಣ. ನೆಕ್ಸ್ಟ್ ಸ್ಯಾಂಟ್ರೋ ಸರ್ ಇದು ಬ್ಲಾಕ್ ಬೆರಿ ಸರ್ 2006 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬಂದಿದೆ. ಬರೀ 1,05,000 ಕೊಡ್ತೀನಿ ಸರ್. ಬರೀ 1,05,000 ರೂಪಾಯಿ ಬಿಟ್ಬಿಡಿ, 1,00,000 ಮಾಡಿ ಸರ್. ಕಂಟಿನ್ಯೂ ಮಾಡಿಸ್ಕೊಡೋಣ, ನೀವು ಹೇಳಿದ್ರಲ್ಲ ಮಾಡಿಸ್ಕೊಡೋಣ. ಬರೀ 1,00,000 ರೂಪಾಯಿಗೆ ಸ್ಯಾಂಟ್ರೋ ಸರ್. ನೆಕ್ಸ್ಟ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ. ಆಲ್ಟೋ ಇದೆ. ನೆಕ್ಸ್ಟ್ ಸರ್ ಇದು ಆಲ್ಟೋ ಕೇಟನ್ ಇದು ಶೋಲ್ಡ್ ಆಗಿದೆ ಸರ್. ನೆಕ್ಸ್ಟ್ ಸರ್ ನಿಮ್ಗೆ ಹೇಳಿದಲ್ಲ ಸರ್, ಬರೀ 75,000 ಕೊಡ್ತೀನಿ ಅಂತ. ಬನ್ನಿ ಸರ್ ತಗೊಳ್ಳಿ. ಎಲೆಕ್ಟ್ರಿಕ್ ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. 15 ಮಾಡಲ್ ಸಿಂಗಲ್ ಓನರ್ ಸರ್. ಗಾಡಿ ಚೆನ್ನಾಗಿದೆ, ತಗೊಳ್ಳಿ. ಬ್ಯಾಟ್ರಿ ಕಂಡೀಷನ್ ಇಲ್ಲ, ನೋಡ್ಬಿಟ್ಟು ಮೆಕ್ಯಾನಿಕ್ ತೋರಿಸ್ಕೊಂಡು ತಗೊಂಡು ಹೋಗ್ಬೋದು ಸರ್. 75,000 ರೂಪಾಯಿಗೆ ಮಾತ್ರ 75,000 ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಇದು 85,000 ಕೊಡ್ತೀನಿ ಸರ್. ಬ್ಯಾಟ್ರಿ ಚೆನ್ನಾಗಿದೆ, ನಾನು ನಿಲ್ಸ್ಬಿಟ್ಟಿದ್ವಿ. ಗಾಡಿ ಚೆನ್ನಾಗಿದೆ. 15 ಮಾಡಲ್ ಸಿಂಗಲ್ ಓನರ್ ಇದು. ಬರೀ 85,000 ರೂಪಾಯಿ. ಹೌದು ಸರ್. ನೆಕ್ಸ್ಟ್ ಸರ್ ಇದು ಬ್ರೆಜಾ 2016 ಮಾಡಲ್ ಸೆಕೆಂಡ್ ಓನರ್ ಸರ್. LD ಆಪ್ಷನಲ್ ಸರ್. AC ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 6 ಲಕ್ಷ ಹೇಳ್ತಾ ಇರೋದು. 5,85,000 ಮಾಡಿಸ್ಕೊಡ್ತೀನಿ. 5,85,000 ರೂಪಾಯಿಗೆ 5,85,000 ಮಾಡಿಸ್ಕೊಡ್ತೀನಿ. 5,85,000 ರೂಪಾಯಿಗೆ ಫೈನಲ್ ಆಗುತ್ತೆ. ಲೋನ್ ಸರ್ ಇದಕ್ಕೆ ಸರ್ ಮಾಡ್ಬೋದು ಸರ್. ಆರಾಮಾಗಿ 80% ಲೋನ್ ಆಗುತ್ತೆ ಸರ್. ಕೂಡ 80% ಲೋನ್ ಆಗುತ್ತೆ. ಆರಾಮಾಗಿ ಮಾಡಿಸ್ಕೊಡ್ಬೋದು ಸರ್. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 80% ಲೋನ್ ಆರಾಮಾಗಿ ಮಾಡಿಸ್ಕೊಡ್ತೀನಿ ಸರ್. ಬರ್ಲಿ ಅವರು. ನೆಕ್ಸ್ಟ್ ಸ್ಯಾಂಟ್ರೋ ಸರ್ ಇದು 2008 ಮಾಡಲ್ LPG ಪ್ಲಸ್ ಪೆಟ್ರೋಲ್ ಸರ್. ಇದು LPG ಪ್ಲಸ್ ಪೆಟ್ರೋಲ್. ಹೌದು ಸರ್. ಥರ್ಡ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1,65,000 ಹೇಳ್ತಾರೆ. ಅದು ಬರೀ 1,40,000 ಫೈನಲ್ ಮಾಡಿಸ್ಕೊಡ್ತೀನಿ. 1,45,000 ರೂಪಾಯಿಗೆ ಫೈನಲ್ 18 ಮಾಡಲ್ ಸರ್. LPG ಪ್ಲಸ್ ಪೆಟ್ರೋಲ್ ಸರ್. ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ವಿಫ್ಟ್ ಇದೆ ಸರ್. ಶಿಫ್ಟ್ 2013 ಮಾಡಲ್ ಸಿಂಗಲ್ ಓನರ್ ಸರ್. VDI ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3,75,000 ಹೇಳ್ತಾರೆ. ಅದು ಸರ್ ಬರೀ 3.5 ಲಕ್ಷ ಕೊಡ್ತೀನಿ ಸರ್. ಬೇರೆ 3.5 ಲಕ್ಷ ಕೊಡ್ತೀರಾ ಸರ್. VDI ಸರ್. ಸೊ ನೆಕ್ಸ್ಟ್ ಸರ್ ಇನ್ನೋವಾ 2008 ಮಾಡಲ್ ಸರ್. ಇದು 8 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು VX ಇದು ಪೆಟ್ರೋಲ್. ಇದು 7,25,000 ಹೇಳ್ತಾ ಇರೋದು. 7 ಲಕ್ಷ ಫೈನಲ್ ಮಾಡಿಸ್ಕೊಡ್ತೀನಿ. 2 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ? ಹೌದು ಸರ್. ಸರ್ ನೆಕ್ಸ್ಟ್ ಸರ್ ಇನ್ನೂ ಒಂದು ಸರ್ ಲೋ ಬಜೆಟ್ ಕಲಿಯಕ್ಕೆ ಒಳ್ಳೆ ಗಾಡಿ ಹೇಳ್ಬೋದು. 2009 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 85,000 ಕೊಡ್ತೀನಿ ಸರ್. 85,000 ರೂಪಾಯಿಗೆ ಕೊಡ್ಬಿಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಡೈರೆಕ್ಟ್ ಆಗಿ ಬಂದ್ರೆ ಏನಾದ್ರು ಹೇಳ್ತೀರಾ? ಒಳ್ಳೆ ಪ್ರೈಸ್ ಬನ್ನಿ ಸರ್. ಕಸ್ಟಮರ್ ಬಂದ್ರೆ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀವಿ ಸರ್. ಖಂಡಿತಾಗಿ ಬರೀ ವಿಸಿಟ್ ಮಾಡಬೇಕು ಕಸ್ಟಮರ್ ಸರ್. ನೆಕ್ಸ್ಟ್ ಸರ್ ಇನ್ನೂ ಒಂದು ಡೀಸೆಲ್ ಸರ್. ಸ್ಪೋರ್ಟ್ಸ್ 2011 ಮಾಡಲ್. ಓನರ್ ಮಾತ್ರ ಜಾಸ್ತಿ ಆಗಿದೆ. ಪ್ರೈಸಿಂಗ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್. ಬರೀ 1,85,000 ಮಾಡಿಸ್ಕೊಡ್ತೀನಿ. 1,85,000 ರೂಪಾಯಿಗೆ ಸರ್. ಇನ್ನ 5,000 ಕಮ್ಮಿ ಕೊಡೋಣ ಬನ್ನಿ ಸರ್. 1,80,000 ರೌಂಡ್ ಫಿಗರ್ ತಗೊಂಡೋಗ್ಲಿ ಸರ್. ಅದರಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ಕಡಿಮೆ ಮಾಡ್ತೀರಾ? ಬನ್ನಿ ಸರ್, ಬರಬೇಕು ಕಸ್ಟಮರ್. ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ. ಹೌದು ಸರ್. ಇದು ಡೀಸೆಲ್ ವೇರಿಯಂಟ್ ಸರ್. 2012 ಮಾಡಲ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು VDI. ಇದು 3,35,000 ಹೇಳ್ತಾರೆ. ಅದು 3,10,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 3,10,000 ರೂಪಾಯಿಗೆ ಫೈನಲ್ ಹೌದು ಸರ್. ಡೀಸೆಲ್ ವೇರಿಯಂಟ್ ಸರ್. ಸೊ ಹಂಗೆ ಬಂದ್ರೆ ಒಂದು ವ್ಯಾಗನಾರ್ ಇದೆ, ಅದನ್ನು ಯೆಲ್ಲೋ ಕಲರ್ ಅಲ್ಲಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸ್ವಲ್ಪ. ಸರ್ ಇದು 2014 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 56,000 ಓಡಿದೆ. ಬರೀ ಪೈಂಟ್ ಬಲಿ ಡಲ್ ಆಗಿರೋದು. ಪ್ರೈಸಿಂಗ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 7,45,000 ಹೇಳ್ತಾ ಇರೋದು. 7,35,000 ಫೈನಲ್. 2,35,000 ರೂಪಾಯಿಗೆ ವ್ಯಾಗ್ನರ್. ಹೌದು ಸರ್. ಬಜಾರ್ ಅಲ್ಲಿ 3 ಲಕ್ಷ ಮೇಲೆ ಇದೆ ಸರ್ ಅದು. ನೆಕ್ಸ್ಟ್ i10. ಹೌದು ಸರ್. ಇದು ಆಟೋಮೆಟಿಕ್ 2010 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 33,000 ಓಡಿದೆ ಸರ್. ಇದು ಬರೀ 33,000 ಮಾತ್ರ ಓಡಿದೆ. ವಿತ್ ಸನ್ರೂಫ್ ಸರ್. ಫುಲ್ ಟಾಪ್ ಎಂಡ್ ಗಾಡಿ ಇದು. ಇದು ಬಂದ್ಬಿಟ್ಟು ಕೋಟಿಂಗ್ 3,25,000 ಹೇಳ್ತಾರೆ. ಅದು 3,10,000 ಕೊಡ್ತೀನಿ ಸರ್. 3,10,000 ರೂಪಾಯಿಗೆ ಫೈನಲ್ ಮಾಡ್ತಾರೆ. ರೌಂಡ್ ಫಿಗರ್ ಮಾಡೋಣ ಬನ್ನಿ ಸರ್. ರೌಂಡ್ ಫಿಗರ್ 3,00,000 ಬನ್ನಿ ಸರ್. ಓಕೆ. ನೆಕ್ಸ್ಟ್ ಹಂಗೆ ಬಂದ್ರೆ ರೆನಾಲ್ಟ್ ಇದೆ. ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್. ಹೌದು ಸರ್. 2018 ಮಾಡಲ್ ಸಿಂಗಲ್ ಓನರ್. ಬರೀ 25,000 ಓಡಿದೆ ಸರ್. ಅಷ್ಟೇ. ಬರೀ 25,000 ಓಡಿರೋದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೋಟಿಂಗ್ 3,10 ಹೇಳ್ತಾ ಇರೋದು. 7,85,000 ಫೈನಲ್ ಮಾಡ್ತಾರೆ. 2,85,000 ರೂಪಾಯಿಗೆ ಫೈನಲ್. ಲೋನ್ ಕೂಡ ಆಗುತ್ತಲ್ಲ? ಆರಾಮಾಗಿ ಮಾಡಿಸಬಹುದು ಸರ್. 18 ಮಾಡಲ್ ಅಲ್ಲ. ನೆಕ್ಸ್ಟ್ ಸ್ವಿಫ್ಟ್ ಇದೆ ಸರ್. ಇದು 2015 ಮಾಡಲ್ ZXi ಸರ್. ಫುಲ್ಲಿ ಟಾಪ್ ಎಂಡ್ ಗಾಡಿ, ಲೋಡೆಡ್ ಗಾಡಿ. AC ಪೋಸ್ಟರಿಂಗ್ ಪವರ್ ವಿಂಡೋ ABS ಇರಬೇಕು, ಎಲ್ಲ ಬರುತ್ತೆ ಇದರಲ್ಲಿ. ಇದು ಕೋಟಿಂಗ್ ಬಂದ್ಬಿಟ್ಟು 495 ಹೇಳ್ತಾ ಇರೋದು. 4,25,000 ಫೈನಲ್ ಮಾಡ್ತಾರೆ. ಕಲರ್ ಬೇಡ, ವೈಟ್ ಕಲರ್ ಬೇಕು ಅಂದ್ರೆ 15 ಮಾಡಲ್ ಸೆಕೆಂಡ್ ಓನರ್ ಸರ್. ಅದು VXi. ಅದು ಇದು ಕೋಟಿಂಗ್ ಬಂದ್ಬಿಟ್ಟು 465 ಹೇಳ್ತಾರೆ. ಅದು 4,40,000 ಫೈನಲ್. 4,45,000 ರೂಪಾಯಿಗೆ ಮಾಡಿಸ್ಕೊಡೋಣ. ಎರಡಕ್ಕೂ ಲೋನ್ ಆಗುತ್ತಾ? ಮಾಡಿಸಬಹುದು ಸರ್. ಆರಾಮಾಗಿ 80% ಲೋನ್ ಆಗುತ್ತೆ ಸರ್. ಮಾಡ್ತೀರಾ ಸರ್? ಪ್ರೊಫೈಲ್ ಮೇಲೆ ಡಿಪೆಂಡ್ ಸರ್. ಪ್ರೊಫೈಲ್ ಮೇಲೆ ಡಿಪೆಂಡ್. 80% ಆದ್ರೂ ನೀವು ಮಾಡ್ಕೊಡ್ತೀರಾ? ಮಾಡಬಹುದು ಸರ್. ಸೊ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಅವೈಲೇಬಲ್ ಇದೆ. ಮಾಡ್ಕೊಡೋಣ. ನೆಕ್ಸ್ಟ್ ಬನ್ನಿ, ಹಂಗೆ ತೋರಿಸಿ ಬೇರೆ ಏನ್ ಕಾರ್ಸ್ ಇದೆ ನಿಮ್ಮ ಹತ್ರ ಅಂತ. ನೆಕ್ಸ್ಟ್ ಸರ್. ಇದು ಜೆನ್ ಸ್ಟಿಲ್ 13 ಮಾಡಲ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 30 ಕಿಲೋಮೀಟರ್ ರನ್ನಿಂಗ್ ಓಡಿದೆ. ಗಾಡಿ ಕಮ್ಮಿ ಓಡಿರೋದು. ಇದು ಕೋಟಿಂಗ್ ಬಂದ್ಬಿಟ್ಟು 265 ಹೇಳ್ತಾ ಇರೋದು. 7,40,000 ಫೈನಲ್ ಮಾಡ್ತಾರೆ.
4,45,000 ರೂಪಾಯಿಗೆ ಫೈನಲ್ ಮಾಡಿಸ್ಕೊಡೋಣ ಸರ್. ನೆಕ್ಸ್ಟ್ ಸರ್ ಇದು WRV ಡೀಸೆಲ್ ವೆಹಿಕಲ್ ಸರ್ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಎಸ್ ವೇರಿಯಂಟ್ ಇದು. Okay. AC ಪೋಸ್ಟರಿಂಗ್ 4 ಪವರ್ ವಿಂಡೋ ABS ಇರ್ಬೇಕು ಬರುತ್ತೆ ಇದಕ್ಕೆ. ಇದು ಕೊಟ್ಟಿಂಗ್ ಬಂದ್ಬಿಟ್ಟು 5.27 ಇರ್ತಾ ಇರೋದು 4,85,000 ಫೈನಲ್ ಮಾಡಿಸ್ಕೊಡೋಣ. 4,85,000 ರೂಪಾಯಿಗೆ ಫೈನಲ್ ಮಾಡ್ತೀರಾ. ಲೋನ್ ಕೂಡ ಅವೈಲೇಬಲ್ ಆರಾಮಾಗಿ ಮಾಡಿಸ್ಕೊಡೋಣ ಸರ್. 80% ಆಗುತ್ತೆ ಸರ್ ಲೋನ್. ಓಕೆ ನೆಕ್ಸ್ಟ್ ಸರ್ ಇನ್ನೂ ಒಂದು XCV 500 ಸರ್. XCV 500 ಇದು 15 ಮಾಡಲ್ ಸೆಕೆಂಡ್ ಓನರ್ ಸರ್. W ಟಾಪ್ ಎಂಡ್ ವೆಹಿಕಲ್ ಫುಲ್ಲಿ ಲೋಡೆಡ್ ಗಾಡಿ, ಟಾಪ್ ಎಂಡ್ ಗಾಡಿ, ABS ಇರ್ಬೇಕು, ಎಲ್ಲ ಫೀಚರ್ಸ್ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 7.25 ಹೇಳ್ತಾ ಇರೋದು. 7.25 ಹೇಳ್ತಾ ಇರೋದು ಕೋಟಿಂಗ್ ಬಂದ್ಬಿಟ್ಟು ಇದು ಬರೀ 6,75,000 ಫೈನಲ್ ಮಾಡ್ಸ್ಕೊಡ್ತೀವಿ. 6,75,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀರಾ ಸರ್. ಎರ್ಟಿಗಾ ಬೇಕು ಅಂದ್ರೆ ಸರ್ ಇಟಿಗ ಬೇಕಂದ್ರೆ ಬನ್ನಿ ಸರ್. 2015 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ ZDI ಸರ್. ಇದು ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 7,45,000 ಹೇಳ್ತಾ ಇರೋದು. 7,55,000 ಮಾಡಿಸ್ಕೊಡ್ತೀನಿ. 7,35,000 ಮಾಡಿಸ್ಕೊಡ್ತೀನಿ. 7,35,000 ರೂಪೀಸ್ಗೆ ಫೈನಲ್ ಆಗಿ ಮಾಡಿಸ್ಕೊಡ್ತೀರಾ. ಇನ್ನೂ ಈಚೆ ಕಡಿಮೆ ಮಾಡಿಸ್ಕೊಡೋಣ ಸರ್. ಡೈರೆಕ್ಟ್ ಆಗಿ ನೀವು ಬಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಅಂತ ಹೇಳಿದ್ರೆ ಕಡೆಯಿಂದ ಬಂದ್ರೆ ಹೇಳಿದ್ರೆ ನಿಮಗೆ ಬಂದ್ಬಿಟ್ಟು ನೆಗೋಷಿಯಬಲ್ ಎಲ್ಲ ಇರುತ್ತೆ ಪ್ರೈಸಸ್ ಎಲ್ಲ. ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿ ಬೇಕಾದ್ರೂ ಇರ್ಬೋದು. ನಿಮಗೆ ಬಂದ್ಬಿಟ್ಟು ಇವ್ರ ಹತ್ರ ಲೋನ್ಗಳೆಲ್ಲ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್ ಇದು ಡೀಸೆಲ್ ಸರ್ 15 ಮಾಡಲ್ ಸಿಂಗಲ್ ಓನರ್ ರೆನಾಲ್ಡ್ RG. ಒಳ್ಳೆ ಮೈಲೇಜ್ ಸರ್ ಇದು. ಓಕೆ ಫುಲ್ಲಿ ಟಾಪ್ ಎಂಡ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ, ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಫೀಚರ್ಸ್. ಇದು ಕೋಟಿಂಗ್ ಬಂದ್ಬಿಟ್ಟು 4,65 ಹೇಳ್ತಾ ಇರೋದು. 4,45,000 ಫೈನಲ್. 4,45,000 ರೂಪಾಯಿಗೆ ಫೈನಲ್ ಮಾಡಿಸ್ಕೊಡ್ತೀರಾ. ಹೌದು ಸರ್. ನೆಕ್ಸ್ಟ್ ಡಸ್ಟರ್ ಸರ್ 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 85 PS ಒಳ್ಳೆ ಮೈಲೇಜ್ ಗಾಡಿ. ಓಕೆ ಕಸ್ಟಮರ್ ಜಾಸ್ತಿ 85 PS ಕೇಳೋದು. ನಮ್ಮ ಹತ್ರ ಅವೈಲೇಬಲ್ ಇದೆ ಇದು. ಇದು ಕೋಟಿಂಗ್ ಬಂದ್ಬಿಟ್ಟು 4,5 ಹೇಳ್ತಾ ಇರೋದು. 4,25,000 ಫೈನಲ್ ಮಾಡ್ಸ್ಕೊಡ್ತೀವಿ. 4,25,000 ರೂಪಾಯಿಗೆ. ನೆಕ್ಸ್ಟ್ ಇನ್ನೊಂದಿದೆ. ಒಂದು ಟಾಪ್ ಎಂಡ್ ವೆಹಿಕಲ್ ಬೇಕಂದ್ರೆ ಟಾಪ್ ಎಂಡ್ ವೆಹಿಕಲ್ ಇದೆ ನಮ್ಮ ಹತ್ರ. 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಗಾಡಿ ಎಲ್ಲ ಫೀಚರ್ಸ್ ಬರುತ್ತೆ ಇದಕ್ಕೆ. ಇದು ಕೋಟಿಂಗ್ 4,65 ಹೇಳ್ತಾ ಇರೋದು. 4,30,000 ಫೈನಲ್ ಮಾಡ್ಸ್ಕೊಡ್ತೀವಿ. 4,35,000 ರೂಪಾಯಿಗೆ ಫೈನಲ್ ಮಾಡ್ಸ್ಕೊಡ್ತೀವಿ. ಫಿಗರ್ ಮಾಡೋಣ ಬನ್ನಿ ಸರ್. 4,30,000 ಮಾಡ್ಸ್ಕೊಡೋಣ. 4,30,000 ರೂಪಾಯಿಗೆ ಟಾಪ್ ಎಂಡ್ ಹೌದು ಸರ್. ಟಾಪ್ ಎಂಡ್ ಮಾಡೆಲ್ ಡಸ್ಟರ್ ನಿಮಗೆ ಸಿಗ್ತದೆ. ಲೋನ್ ಕೂಡ ಆಗುತ್ತಲ್ಲ ಆರಾಮಾಗಿ ಸರ್. ಆರಾಮಾಗಿ ಮಾಡ್ಬೋದು. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಲೋನ್ ಆರಾಮಾಗಿ ಒಂದೇ ದಿವಸದಲ್ಲಿ ಲೋನ್ ಮಾಡ್ಕೊಟ್ಬಿಡ್ತೀರಾ ಸರ್. 3 ದಿವಸ ಆಗುತ್ತೆ. 3 ದಿವಸ ಪ್ರಾಸೆಸ್ ಇರುತ್ತೆ. ಹೆಂಗೆ ಕರೆಕ್ಟ್ ಆಗಿ ಅವ್ರಿಗೆ ಡಾಕ್ಯುಮೆಂಟ್ ಎಲ್ಲ ಕೊಡ್ತಾರೆ. ಅದು ಬೇಗ ಬ್ಯಾಂಕ್ ಅವ್ರದ್ದು ಇರುತ್ತೆ. ಅದು ಬೇಗ ಮಾಡ್ಕೊಡ್ಬೋದು. ಇದು ಶೋಲ್ಡ್ ಸರ್. ಇದು ಸೋಲ್ಡ್ ಆಗಿದೆಯಾ. ಇದು ಕೂಡ ನೆಕ್ಸ್ಟ್ ಸರ್ ಇದು ಸೆಲೆರೋ 22 ಮಾಡಲ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ZXi ಟಾಪ್ ಎಂಡ್ ವೇರಿಯಂಟ್ ಎಲ್ಲ ಫೀಚರ್ಸ್ ಬರುತ್ತೆ ಇದಕ್ಕೆ. ಕೋಟಿಂಗ್ 4,25,000 ಇರ್ತಾರೆ ಅದು. 4,05,000 ಮಾಡಿಸ್ಕೊಡ್ತೀನಿ ಸರ್. 5,000 ರೂಪಾಯಿ ಬಿಡ್ಬೇಡಿ ಸರ್. ರೌಂಡ್ ಫಿಗರ್ ನೀವು ಹೇಳ್ಬಿಟ್ಟಿದ್ರಲ್ಲ, ರೌಂಡ್ ಫಿಗರ್ ಮಾಡೋಣ ಸರ್. 4,00,000 ರೂಪಾಯಿಗೆ ಫೈನಲ್ ಆಗಿ ಮಾಡಿಸ್ಕೊಡ್ತೀರಾ. ಹೌದು ಸರ್. ಬನ್ನಿ ಸರ್. ಕಸ್ಟಮರ್ ಬಂದ್ರೆ ಇನ್ನೂ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಸರ್ ಇನ್ನೂ ಒಂದು ಬೆಲಿನೋ ಪೆಟ್ರೋಲ್ ವೆಹಿಕಲ್ 17 ಮಾಡಲ್ ಸೆಕೆಂಡ್ ಓನರ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಪುಷ್ ಬಟನ್ ಬರುತ್ತೆ ಇದು. 4,65 ಹೇಳ್ತಾರೆ ಅದು. 4,35,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಬಿಡಿ 5,000 ರೂಪಾಯಿ. ಏನ್ ಸರ್ ನೀವು ಅದ್ರಲ್ಲಿ ಎಲ್ಲ ಕಡಿಮೆ ಮಾಡಿಸಿ ಮಾಡ್ಕೊಡೋಣ ಸರ್. ನೀವು ಹೇಳ್ಬಿಟ್ಟಿದ್ರೆ ಬಂದ್ರೆ ಮಾಡಿಸ್ತೀರಾ. ಮಾಡೋಣ ಸರ್. ವಿಸಿಟ್ ಮಾಡಬೇಕು. ಕಸ್ಟಮರ್ ವಿಸಿಟ್ ಮಾಡ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಸರ್ ಇದು 2009 ಮಾಡಲ್ ಸಿಂಗಲ್ ಓನರ್ ವ್ಯಾಗನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. LPG ಪ್ಲಸ್ ಪೆಟ್ರೋಲ್ ಸರ್ ಇದು. ಕೋಟಿಂಗ್ 2.10 ಹೇಳ್ತಾ ಇರೋದು. 1,85,000 ಫೈನಲ್. 1,85,000 ರೂಪಾಯಿ ಮೈಲೇಜ್ ಬರ್ಬೋದು ಸರ್. ಬರುತ್ತೆ 15 ಬರುತ್ತೆ ಸರ್. ಆರಾಮಾಗಿ ಬರುತ್ತೆ ಸರ್. LPG ಎಲ್ಲ 20 ಬರುತ್ತೆ ನಿಮಗೆ. 20 ಬರುತ್ತೆ ಆರಾಮಾಗಿ. LPG ಗಾಡಿ ಕಂಡೀಷನ್ ಕೂಡ ಫುಲ್ ಸೂಪರ್ ಆಗಿದೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಸೊ ಹೆಂಗೆ ಗಾಡಿ ಎಲ್ಲ ನಿಮ್ಮ ಹತ್ರ ಹೆಂಗೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿದೆ. ಮೆಕ್ಯಾನಿಕ್ ನ ಕರ್ಕೊಂಡು ಬರ್ಬೋದು, ಚೆಕ್ ಮಾಡಿ ಆರಾಮಾಗಿ ಶೋರೂಮ್ ಸೆಕೆಂಡ್ಸ್ ಅಲ್ಲ ಸರ್. ನಾವು ಏನು ಗಾಡಿ ಇಂಜಿನ್ ನೋಡ್ತೀವಿ, ಬಾಡಿ ಲೈನ್ ನೋಡ್ತೀವಿ. ಕಸ್ಟಮರ್ಗೆ ಬೇಕಂದ್ರೆ ಮೆಕ್ಯಾನಿಕ್ ಕರ್ಕೊಂಡು ಬಂದು ತೋರಿಸ್ಕೊಡ್ತೀವಿ. ಅಂದ್ರೆ ತೋರಿಸ್ಕೊಂಡು ಆರಾಮಾಗಿ ಅವ್ರಿಗೆ ಓಕೆ ಆದ್ರೆ ಆಮೇಲೆ ಒಳ್ಳೆ ಪ್ರೈಸ್ ಮಾಡಿ ಕೊಡೋಣ ಅವರು. ಓಕೆ. ಸೊ ಹಂಗೆ ಬಂದ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಕಾರ್ಸ್ ಗಳಿದೆ, ಇನ್ನ ಮುಗ್ದಿಲ್ಲ ಸರ್. ಇಲ್ಲಿಂದ ಹಂಗೆ ಸ್ಟಾರ್ಟ್ ಮಾಡಿ ಸರ್. ಇದು 2020 ಮಾಡಲ್ ಸಿಂಗಲ್ ಓನರ್ 54,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು. ಇದರಲ್ಲಿ ಟಾಪ್ ಎಂಡ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಬಂದು 6.20 ಹೇಳ್ತಾರೆ ಅದು. ಬರೀ 5,95,000 ಫೈನಲ್ ಮಾಡ್ಸ್ಕೊಡೋಣ. 5,95,000 ರೂಪಾಯಿ ಮಾಡ್ಸ್ಕೊಡೋಣ ಸರ್. 5,90,000 ಮಾರೋಣ ಸರ್. ಓಕೆ. ನೆಕ್ಸ್ಟ್ ಸರ್ ಇದು 18 ಮಾಡಲ್ ಸೆಕೆಂಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 96,000 ಓಡಿದೆ. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ ಫೀಚರ್. ಗಾಡಿ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ ಇದೆ. ಇದು ಕೋಟಿಂಗ್ ಬಂದ್ಬಿಟ್ಟು 5,10,000 ಹೇಳ್ತಾರೆ. 4,90,000 ಮಾಡ್ಸ್ಕೊಡೋಣ ಸರ್. 4,90,000 ರೂಪಾಯಿ ಫೈನಲ್ ಮಾಡ್ಸ್ಕೊಡ್ತೀರಾ. ಹೌದು ಸರ್. ನೆಕ್ಸ್ಟ್ ಸರಿ ಸಿಯಾ ಸರ್ ಪೆಟ್ರೋಲ್ ವೇರಿಯಂಟ್ 15 ಮಾಡಲ್ ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ZXi ಪ್ಲಸ್ ಸರ್. ಫುಲ್ಲಿ ಟಾಪ್ ಎಂಡ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ ಸರ್. ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ. 4,5 ಹೇಳ್ತಾರೆ ಅದು ಸರ್. 4,35 ಕೊಡೋಣ ಸರ್. 4,30,000 ರೂಪಾಯಿ ಸರ್. 4,20,000 ಇನ್ನೂ 10,000 ಕಮ್ಮಿ. 10,000 ರೂಪಾಯಿ ಕಡಿಮೆ ಮಾಡ್ತೀರಾ. 4,20,000 ರೂಪಾಯಿಗೆ ಬಂದ್ಬಿಟ್ಟು ಸಿಯಾಜ್. ಹೌದು ಸರ್. ನೆಕ್ಸ್ಟ್ ಸರ್ ಬೆಲಿನೋ ಡೀಸೆಲ್ ಬೇಕಂದ್ರೆ ಒಳ್ಳೆ ಮೈಲೇಜ್ ಗಾಡಿ 20 ಮೈಲೇಜ್ ಬರುತ್ತೆ ಸರ್. ಫುಲ್ಲಿ ಟಾಪ್ ಎಂಡ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ ಸರ್. 17 ಮಾಡಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 5,45,000 ಹೇಳ್ತಾರೆ ಅದು. ಬರೀ 5,20,000 ಮಾಡಿಸ್ಕೊಡ್ತೀನಿ ಸರ್. 5,20,000 ರೂಪಾಯಿಗೆ ಮಾಡಿಸ್ಕೊಡ್ತೀರಾ. 5,000 ಕಮ್ಮಿ ಮಾಡೋಣ. 5,10,000 ಮಾಡಿ. 5,10,000 ಫೈನಲ್ ಸರ್. 5,10,000 ರೂಪಾಯಿಗೆ ನಿಮ್ಗೆ ಫೈನಲ್ ಆಗುತ್ತೆ. ನೀವು ಹೆಂಗೆ ಹೇಳ್ತಾ ಇದ್ದೀರಾ ಕಮ್ಮಿ ಮಾಡ್ಕೊಡ್ತೀನಿ. ಕಸ್ಟಮರ್ ಬರಬೇಕು ಸರ್. ಬರಬೇಕು, ವಿಸಿಟ್ ಮಾಡಬೇಕು ನೆಕ್ಸ್ಟ್ ಕಾರ್ಗೆ ಸರ್.
ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್ ಇದು 17 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ. ಡೆಕ್ಕಾ ವೇರಿಯಂಟ್ ಇದು ಶೋರೂಮ್ ಅಂದೇ ಫೀಚರ್ ಬರೋದು ಇದೆಲ್ಲ. ಇದೆಲ್ಲ ಶೋರೂಮ್ ಅಲ್ಲೇ ಬರೋದಾ ಇದೆಲ್ಲ? ಇದು ವೇರಿಯಂಟ್ ಡೆಕ್ಕಾ ಬರುತ್ತೆ ಇದು. ಓನರ್ ಮಾತ್ರ ಥರ್ಡ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 4.5 ಹೇಳ್ತಾರೆ ಅದು ಸರ್. 4.20 ಕೊಡೋಣ ಸರ್. 4,20,000 ರೂಪಾಯಿಗೆ ನೋಡಿ. 5,000 ರೂಪಾಯಿ ಎಕ್ಸ್ಟ್ರಾ ಹೇಳ್ತಾ ಇಲ್ಲ ಸರ್, ನಾನು ಕಡಿಮೆ ಮಾಡ್ಬಿಡ್ತೀನಿ ಅಂತ. ಸರ್ ಇನ್ನೂ 5,000 ಕಮ್ಮಿ ಕೊಡೋಣ ಸರ್. ಜಾಸ್ತಿ ಹೇಳಿಲ್ಲ, ಕಮ್ಮಿ ಮಾಡೋಣ. ಕಡಿಮೆ ಮಾಡ್ತೀರಾ ಸರ್? ನೆಕ್ಸ್ಟ್ ಓಮ್ನಿ ಒಂದಿದೆ, ಇದು ಬಗ್ಗೆ ಡೀಟೇಲ್ಸ್ ಅಲ್ಲಿ ಸರ್. ಹೌದು ಸರ್, ಇದು 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸ್ವಲ್ಪ ಬಾಡಿ ಲೈನ್ ಎಲ್ಲ ಕೆಲಸ ವರ್ಕ್ ಇದೆ. ಗಾಡಿ ಬೇಕಂದ್ರೆ ಪ್ರೈಸಿಂಗ್ ಅಲ್ಲಿ ಮಾಡಿಸ್ಕೊಡ್ತೀನಿ, ಡೀಲರ್ ಪ್ರೈಸಿಂಗ್ ಮಾಡಿಸ್ಕೊಡ್ತೀನಿ ಸರ್. ಬಜಾರಲ್ಲಿ ನಿಮಗೆ 14 ಮಾಡಲ್ 7 ಲಕ್ಷ ಮೇಲೆ ಇದೆ ಸರ್. ಬರೀ 1,75,000 ಕೊಡ್ತೀನಿ. 1,75,000 ರೂಪಾಯಿಗೆ ಸರ್. 15,000 ಖರ್ಚು ಮಾಡಿಬಿಟ್ರೆ 7 ಲಕ್ಷ ಮೇಲೆ ಗಾಡಿ ಸರ್ ಇದು. ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಇದೆ ಸರ್. ರನ್ನಿಂಗ್ 14 ಮಾಡಲ್ ಅಂದ್ರೆ 4 ವರ್ಷ FC ಬರುತ್ತೆ ಸರ್. ನೆಕ್ಸ್ಟ್ ಹೌದು ಸರ್, ಇದು ಸೆಲೆರಿಯೋ ಸರ್. 2015 ಮಾಡಲ್ ಸೆಕೆಂಡ್ ಓನರ್ VX AC ಪೋಸ್ಟ್ 4 4 ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 310 ಹೇಳ್ತಾರೆ. ಅದು 7,95,000 ಫೈನಲ್ ಮಾಡಿಸ್ಕೊಡ್ತೀನಿ. 7,95,000 ರೂಪಾಯಿಗೆ ಹೌದು ಸರ್, 7,95,000 ಫೈನಲ್ ಮಾಡಿಸ್ಕೊಡೋಣ ಸರ್. ಸೊ ನೆಕ್ಸ್ಟ್ ಇನ್ನ ಒಂದ್ ಸರ್, ಇದು ಡೆಸ್ಟರ್ ಇಂದ 12 ಮಾಡಲ್ ಥರ್ಡ್ ಓನರ್ ಆಗಿದೆ. 110 PS ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 7,65,000 ಸರ್. 2,65,000 ರೂಪಾಯಿ. 5,000 ಕಮ್ಮಿ ಸರ್. 2,60,000 ರೂಪಾಯಿ. ಹೌದು ಸರ್. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದಿದೆ ಕ್ವಿಡ್. ಹೌದು ಸರ್, ಅದು ಆಟೋಮೆಟಿಕ್ ಸರ್. 18 ಮಾಡಲ್ ಸಿಂಗಲ್ ಓನರ್ ಟಾಪ್ ಅಂಡ್ ವೆಹಿಕಲ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್, ಒಳ್ಳೆ ಮೈಲೇಜ್ ಗಾಡಿ ಇದು. ಇದು ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಇರ್ತಾರೆ ಸರ್. 7,95,000 ನಿಮ್ಗೆ ಸರ್. 2,90,000 ರೂಪಾಯಿ. 7,90,000 ಸರ್. ಸೊ ನೆಕ್ಸ್ಟ್ ಓಮ್ನಿ ಸರ್. ಓಮ್ನಿ 2010 ಮಾಡಲ್ ಸೆಕೆಂಡ್ ಓನರ್ LPG ಪ್ಲಸ್ ಪೆಟ್ರೋಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಸರ್. ಇನ್ನು ಡೇಟ್ ಕೂಡ ಫಿಕ್ಸ್ ಮಾಡಿಲ್ಲ RC ಗಾರ್ಡ್ ಅಲ್ಲಿ. 1,95,000 ಕೊಡ್ತೀನಿ ಸರ್. 1,90,000 ರೂಪಾಯಿ. ಮಾಡ್ಬಿಡೋಣ ಬನ್ನಿ ಸರ್. ಸೊ ನೆಕ್ಸ್ಟ್ ಇಲ್ಲೊಂದಿದೆ ಸರ್ i10. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಹಂಗೆ ಡೀಟೇಲ್ಸ್. ಅದು 2012 ಮಾಡಲ್ ಸಿಂಗಲ್ ಓನರ್ ಸರ್. ಆಟೋಮೆಟಿಕ್ ಸರ್ ಅದು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 3,25,000 ಹೇಳ್ತಾರೆ. ಅದು 3,05,000 ಫೈನಲ್ ಮಾಡಿಸ್ಕೊಡ್ತೀನಿ. 3,05,000 ಸರ್. ಬಿಟ್ಬಿಡಿ 5,000 ರೂಪಾಯಿ. ಹೌದಾ ಸರ್? ಮಾಡಿಸ್ಬಿಡೋಣ ಸರ್. ನೀವು ಹೇಳ್ಬಿಟ್ರೆ ರೌಂಡ್ ಫಿಗರ್ ಸರ್. 3 lakh rupees ಫೈನಲ್. ಹೌದು ಸರ್. ಸೊ ನೆಕ್ಸ್ಟ್ ಇನ್ನೊಂದಿದೆ ವಿತ್ ಸನ್ರೂಫ್ ಬೇಕಂದ್ರೆ ವಿತ್ ಸನ್ರೂಫ್ ಕೂಡ ಇದರಲ್ಲಿ 2012 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದನ್ನ 3,25,000 ಹೇಳ್ತಾರೆ. ಅದು 3,15,000 ಸರ್. 3,15,000 ರೂಪಾಯಿ. 5,000 ರೂಪಾಯಿ ಏನಕ್ಕೆ? 3,10,000 ರೂಪಾಯಿ ಮಾಡಿ. ಹೌದಾ? ಮಾಡೋಣ ಬನ್ನಿ ಸರ್. 3,10,000 ರೂಪಾಯಿ ವಿತ್ ಸನ್ರೂಫ್ ಜೊತೆ. ವಿತ್ ಸನ್ರೂಫ್ ಅಷ್ಟೇ ಸರ್. ಫುಲ್ ಟಾಪ್. ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ವ್ಯಾಗನರ್ ಇದೆ ಇಲ್ಲಿ. 12 ಮಾಡಲ್ ಓನರ್ ಮಾತ್ರ ಜಾಸ್ತಿ ಆಗಿದೆ. 4th ಓನರ್ ಆಗಿದೆ. VX ಇದು. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ಸರ್. 1,95,000 ಕೊಡ್ತೀನಿ. 1,95,000 ರೂಪಾಯಿ. ಹೌದು ಸರ್. 1,85,000 ಸರ್. ನೀವು 5,000 ಕಮ್ಮಿ ಮಾಡ್ಬಿಡಿ. 10,000 ರೂಪಾಯಿ ಕಡಿಮೆ ಮಾಡ್ತೀರಾ? 10,000 ಕಮ್ಮಿ ಮಾಡೋಣ ಬನ್ನಿ. ತಗೊಳ್ಳಿ. ಇನ್ನೊಂದಿದೆ ವ್ಯಾಗನರ್. 2011 ಮಾಡಲ್ ಸೆಕೆಂಡ್ ಓನರ್ LXi ಸರ್. ಇದು AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. 7,35,000 ಹೇಳ್ತಾರೆ. ಅದು 7,20,000 ಸರ್. 2,25,000 ಸರ್. 20,000 ರೂಪಾಯಿ. ನೀವು ಎಲ್ಲದರಲ್ಲಿ ಕಮ್ಮಿ ಮಾಡಿ ಪರವಾಗಿಲ್ಲ. 2,20,000 ರೂಪಾಯಿ. ಸರಿ, ಮಾಡೋಣ ಬನ್ನಿ ಸರ್. ನೆಕ್ಸ್ಟ್ ಇಲ್ಲೊಂದಿದೆ ಸರ್. ಇದು ಶೋಲ್ಡ್ ಸರ್. ಇದು ಸೋಲ್ಡ್ ಆಗಿದ್ಯಾ? ಹೌದು ಸರ್. ನೆಕ್ಸ್ಟ್ ಸರ್, ಇದು ಕೇಟನ್ 11 ಮಾಡಲ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 7,10,000 ಇರ್ತಾರ ಸರ್. ರೌಂಡ್ ಫಿಗರ್ ಮಾಡ್ಬಿಡ್ತೀನಿ ಸರ್. 2 ಲಕ್ಷ ರೂಪಾಯಿ ರೌಂಡ್ ಫಿಗರ್ ಮಾಡ್ಬಿಡಿ. ಕಡಿಮೆ ಮಾಡ್ತೀರಾ? ಡೈರೆಕ್ಟ್ ಆಗಿ ಬನ್ನಿ ಸರ್, ವಿಸಿಟ್ ಮಾಡ್ಬೇಕು ಕಸ್ಟಮರ್. ನೆಕ್ಸ್ಟ್ ಇನ್ನೊಂದಿದೆ ಸರ್. ಇನ್ನೂ ಒಂದು LPG ಪ್ಲಸ್ ಪೆಟ್ರೋಲ್ ಬೇಕಂದ್ರೆ 2011 ಮಾಡಲ್ ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟಿಂಗ್ 4 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು ಕಸ್ಟಮರ್. ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಕೋಟಿಂಗ್ ಬಂದ್ಬಿಟ್ಟು 2,55 ಹೇಳ್ತಾರೆ. ಅದು 7,45,000 ಫೈನಲ್ ಮಾಡಿ. 2,45,000 ಫೈನಲ್. 45,000 ರೂಪಾಯಿ ಸರ್. ಇದ್ರಲ್ಲಿ ಬಿಡಿ ಸರ್. ಬಿಡಿ ಸರ್. ಒಂದು 5,000 ರೂಪಾಯಿ ನೀವು ಬಿಡ್ಬೇಕು. ಎಲ್ಲ ಕಮ್ಮಿ ಮಾಡ್ತಾ 2,40,000 ರೂಪಾಯಿ. ಮಾಡೋಣ ಬನ್ನಿ ಸರ್. ನೆಕ್ಸ್ಟ್ ಇಲ್ಲೊಂದಿದೆ ಸರ್. ಇದು 2023 ಮಾಡಲ್ ಸರ್. ರೆನಾಲ್ಡ್ ಕೈಗಾರ್. ಇದು ಬರೀ 15,000 ಓಡಿದೆ ಸರ್. 15,000 ರೂಪಾಯಿ. 15,000 ಕಿಲೋಮೀಟರ್ ಮಾತ್ರ ಓಡಿರೋದು ಅಷ್ಟೇ ಸರ್. ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 4,25,000 ಇರ್ತಾರೆ. 5,25,000 ಇರ್ತಾರೆ. ಅದು 4,95,000 ಕೊಡ್ತೀನಿ. 4,90,000 ರೂಪಾಯಿಗೆ ಫೈನಲ್ ಮಾಡ್ತೀರಾ? ಇನ್ನೂ 5,000 ಕಮ್ಮಿ ಮಾಡ್ಬಿಟ್ರೆ ಇದರಲ್ಲಿನೇ. ಹೌದು, ಬನ್ನಿ ಸರ್. ಇಲ್ಲಿ ಇನ್ನೊಂದಿದೆ. ಇದೆ ಹೇಳಿ ಡೀಟೇಲ್ಸ್ ಸರ್. ಇದು 2011 ಮಾಡಲ್ ಸರ್. 11 ಮಾಡಲ್ ಸಿಂಗಲ್ ಓನರ್. VX AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. ಇದು 2,65 ಹೇಳ್ತಾರೆ. ಅದು 7,55,000 ಫೈನಲ್ ಮಾಡಿ. 2,55,000 ಸರ್. 55,000 ರೂಪಾಯಿನಾ? ಹೌದು ಸರ್. ನೆಕ್ಸ್ಟ್ ಸರ್. ಇದು ಡೀಸೆಲ್ ವೇರಿಯಂಟ್ ಬೇಕಂದ್ರೆ ಡೀಸೆಲ್ ವೇರಿಯಂಟ್ ಇದೆ. 16 ಮಾಡಲ್ ಸೆಕೆಂಡ್ ಓನರ್. LDI ಪವರ್ ವಿಂಡೋ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. 2,65 ಹೇಳ್ತಾರೆ. ಅದು 2,200 ಫೈನಲ್ ಮಾಡಿಸ್ಕೊಡ್ತಾರೆ. 2,200 ಫೈನಲ್ ಮಾಡಿಸ್ಕೊಡ್ತಾರೆ. ಹೌದು ಸರ್. ನೆಕ್ಸ್ಟ್ ಸರ್. ಇನ್ನೂ ಒಂದಂದ್ರೆ ಇದು 2014 ಮಾಡಲ್. ಓನರ್ ಮಾತ್ರ ಜಾಸ್ತಿ ಆಗಿದೆ. ಬಜಾರಲ್ಲಿ 3 ಲಕ್ಷ ಮೇಲೆ ಇಡ್ತಾರೆ. 7,75,000 ಕೊಡ್ತೀವಿ. 2,75,000 ರೂಪಾಯಿಗೆ 2,60,000 ಕೊಡೋಣ ಬನ್ನಿ ಸರ್. 2,60,000 ರೂಪಾಯಿಗೆ. ಹೌದು ಸರ್, ಕೊಡ್ಬಿಡ. ಇದು ಸೇಲ್ ಆಗಿದೆ ಸರ್. ನೆಕ್ಸ್ಟ್ ಸ್ವಿಫ್ಟ್ ಸರ್. ಸ್ವಿಫ್ಟ್ 2011 ಮಾಡಲ್ ಥರ್ಡ್ ಓನರ್ ಆಗಿದೆ. ZDI ಟಾಪ್ ಎಂಡ್ ವೆಹಿಕಲ್. ಇದು ಟಾಪ್ ಎಂಡ್ ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ. 3,65,000 ಇರ್ತಾರೆ. ಅದು ರೌಂಡ್ ಫಿಗರ್ ಮಾಡೋಣ ಸರ್. 3,50,000 ಮಾಡ್ಕೊಂಡು 3,50,000 ರೂಪಾಯಿಗೆ. ನೆಕ್ಸ್ಟ್ ಸರ್. ಇನ್ನೂ ಒಂದು ಇವಾನ್ ಸರ್. 13 ಮಾಡಲ್ ಸಿಂಗಲ್ ಓನರ್. ಇದು ಏರೋಪ್ ಲೆಸ್ ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 2,25 ಹೇಳ್ತಾರೆ. ಅದು 7,10,000 ಮಾಡ್ತೀನಿ ಸರ್. 2,00,000 ರೂಪಾಯಿ ಫೈನಲ್ ಮಾಡಿ. ಏನ್ ಸರ್? 7,05,000 ಮಾಡ್ತೀನಿ ಸರ್. ಮಾಡಿ 2,00,000. ಸರಿ, ಬನ್ನಿ ಸರ್, ಮಾಡೋಣ ಬನ್ನಿ ಸರ್. ನೆಕ್ಸ್ಟ್ i10 ಒಂದಿದೆ ಸರ್. i10 ಇದು ಆಟೋಮೆಟಿಕ್ ಸರ್. 10 ಮಾಡಲ್ ಸೆಕೆಂಡ್ ಓನರ್. ಫ್ರೆಶ್ FC ಆಗಿದೆ ಸರ್. ಇದು
ಬರೀ 2,65,000 ಕೊಡ್ತೀನಿ ಸರ್. 2,65,000 ರೂಪಾಯಿಗೆ 2,55,000 ತಗೊಂಡ್ ಹೋಗ್ಲಿ ಸರ್ ಅವರು. 2,55,000 ರೂಪಾಯಿಗೆ ಇಯಾನ್ ಇದೆ ಸರ್. ಇನ್ನ 2012 ಮಾಡಲ್ ಸರ್ ಇಯಾನ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ 2 ಲಕ್ಷ ಕೊಡ್ತೀನಿ ಸರ್. ಬರೀ 2 ಲಕ್ಷ ರೂಪಾಯಿ. ಹೌದು ಸರ್. ಕಡಿಮೆ ಏನಿಲ್ವಾ ಸರ್? ಬನ್ನಿ ಸರ್, ಕಸ್ಟಮರ್ ಬರ್ಬೇಕಲ್ಲ ಸರ್. ಬಂದ್ರೆ ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ ಸರ್. ನೆಕ್ಸ್ಟ್ ಸ್ಯಾಂಡ್ರೋ 6 ಮಾಡಲ್ ಸರ್. 5.6 ಸೆಕೆಂಡ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನೇ ಓಕೆ 1,45,000 ಹೇಳ್ತಾರೆ, 1,35,000 ಕೊಡ್ತೀನಿ ಸರ್. 1,35,000 ರೂಪಾಯಿ ಕೊಡೋಣ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಅಪ್ ಟು ಡೇಟ್. ಇವಾಗ ರನ್ನಿಂಗ್ ಇದೆ, ಇವಾಗ ಲ್ಯಾಪ್ಸ್ ಆಗತ್ತೆ. ಬನ್ನಿ ಕಸ್ಟಮರ್ ಮಾತಾಡಿ, ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಮಾಡಿ ಮಾಡಿಸ್ಕೊಡೋಣ. ನೆಕ್ಸ್ಟ್ i10 ಇದೆ. ಇನ್ನ ಒಂದು ಇದು ಮ್ಯಾನ್ಯುವಲ್ ಸರ್. ಇದು 2012 ಮಾಡಲ್ ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 7,35,000 ಹೇಳ್ತಾರದು, 7,10,000 ಮಾಡಿಸ್ಕೊಡಿ. 2 ಲಕ್ಷ ಮಾಡಿ ಏನ್ ಮಾಡ್ಬೇಕಲ್ಲ ಸರ್? ಫೈನಲ್ ಅದಕ್ಕಿಂತ ಕಡಿಮೆನು ಮಾಡಿ, ಪರವಾಗಿಲ್ಲ. ಇಲ್ಲೇ ಕಡಿಮೆ ಮಾಡ್ಬಿಟ್ರೆ ಕಸ್ಟಮರ್ ಅಲ್ಲೇ ನೋಡ್ಕೊಡ್ತಾರ, ಬರಲ್ಲ ಸರ್. ಬರ್ತಾರೆ ಡೈರೆಕ್ಟ್ ಆಗಿ ಮಾಡೋಣ ಸರ್. 2 ಲಕ್ಷ ಡೈರೆಕ್ಟ್ ಆಗಿ ಬಂದ್ರೆ ಇನ್ನೊಂದ್ ಸ್ವಲ್ಪ ಕಡಿಮೆ ಆ ಕಡೆ ಈ ಕಡೆ ಮಾರಲ್ಲ ಸರ್. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಕವರ್ ಹೌದು ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಹೌದು ಸರ್. ನಮ್ಮ ಚಾನೆಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನೀವ್ ಹೇಳಿದ ತರ ಅದೇ ಪ್ರೈಸ್ ಅಲ್ಲಿ ಮಾಡಿಸ್ಕೊಡೋಣ ಸರ್. ಖಂಡಿತ ಮಾಡಿಸ್ಕೊಡೋಣ. ಬರಬೇಕು ಸರ್, ಬಂದ್ರೆ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀವಿ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು, ಬಾಯ್.